ಈಗ ಹುಡುಕ್ಬೇಕು, ಕನ್ನಡದವ್ರು ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕು, ಹಂಗಾಗ್ಬಿಡಿ. ಕನ್ನಡಿಗರನ್ನು ಕೆಣಕಕ್ಕೆ ಬರಬೇಡಿ. ನಾವು ಎಷ್ಟು ಶಾಂತಿ ಪ್ರೀತಿಯಿಂದ ಇರ್ತೀವೋ ಅದೇ ಕ್ರಾಂತಿ ಅಂತ ಬಂದಾಗ ನಮ್ಮ ಮುಂದೆ ನೀವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಇದೇ ಅದರ ಸಂಕೇತ. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಮತ್ತು ಇವತ್ತು ಕನ್ನಡ ರಾಜ್ಯೋತ್ಸವ. ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನೋಡಿ, ವಿಶ್ ಮಾಡಿದ ತಕ್ಷಣ ಪಟಕಿ ಠಮ್ ಅಂತ. ಹಂಗೆ ಕನ್ನಡಿಗರು ನಾವು ಯಾವತ್ತು ಪಟ ಪಟ ಅಂತ ಠಮ್ ಅಂತಲೇ ಇರ್ತೀವಿ ಅಲ್ವಾ? ಯಾವತ್ತೂ ಅಷ್ಟೇ ನವಂಬರ್ 1 ಕನ್ನಡಿಗರಾಗಬಾರ್ದು. ಫಸ್ಟ್ ಆಫ್ ಆಲ್ ನಾವು ನಂಬರ್ 1 ಕನ್ನಡಿಗರಾಗಬೇಕು. ಕನ್ನಡನ ಉಳಿಸೋದು ಬೇಕಾಗಿಲ್ಲ, ಬೆಳೆಸೋದು ಬೇಕಾಗಿಲ್ಲ. ಕನ್ನಡನ ಬಳಸಿದ್ರೆ ಸಾಕು, ಯೂಸ್ ಮಾಡಿದ್ರೆ ಸಾಕು. ನಮ್ಮ ಕನ್ನಡ ಟಾಪಲ್ಲಿದೆ. ಈ ವಿಡಿಯೋದಲ್ಲಿ ನಮ್ಮ ಕನ್ನಡದ ಬಗ್ಗೆ, ನುಡಿ ಬಗ್ಗೆ, ಕರ್ನಾಟಕದ ಬಗ್ಗೆ, ಬಾವುಟದ ಬಗ್ಗೆ ಅದೆಲ್ಲ ವಿಷಯನ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಕೆಲವೊಂದು ವಿಚಾರಗಳು ನನಗೆ ಗೊತ್ತಿತ್ತು. ಅದು ಹೇಳಿದ್ನಲ್ಲ, ನಾವು ಓದಿದಾಗ ಪಠ್ಯಪುಸ್ತಕಗಳಲ್ಲಿ ಗುರುಗಳಿಗೆ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಆಲ್ಮೋಸ್ಟ್ ಗೊತ್ತಿದೆ. ಕೆಲವೊಂದು ಪಾಯಿಂಟ್ಸ್ಗಳು ಹಿಂಗೆ ನಾನು ವಾಕಿಂಗ್ ಮಾಡ್ತೀನಲ್ಲ, ವಾಕಿಂಗ್ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಕಂಪ್ನಿಯಾಗಿ ಒಬ್ಬರು ಆಂಟಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಲ್ಲ, ಆ ಆಂಟಿ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಪೊಲೀಸ್ ಆಂಟಿ ಅಂತ ನಾನು ಅನ್ನೋದು. ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೋದ ವರ್ಷ ನಾನು ಈ ಕನ್ನಡದ ಬಗ್ಗೆ ಮಾತಾಡೋಣ ಅಂತಲೇ ಇದ್ದೆ. ಆ ಟೈಮಲ್ಲಿ ನನಗೆ ಅಷ್ಟು ಸರಿಯಾಗಿ ಪಾಯಿಂಟ್ಸ್ಗಳು ಸ್ವಲ್ಪ ಗೊತ್ತಿತ್ತು, ಅಷ್ಟು ತೀರಮಾನ ಗೊತ್ತಿರಲಿಲ್ಲ. ಅದನ್ನು ಚೆನ್ನಾಗೆ ವರ್ಣಿಸೋಕ್ಕೆ ನನಗೆ ಬರ್ತಾ ಇರಲಿಲ್ಲ. ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಲ್ಲ, ಮಾತಾಡಬೇಕಾದ್ರೆ ಮನೆ ಬಗ್ಗೆ ಮಾತಾಡೋದು, ಫ್ಯಾಮಿಲಿ ಬಗ್ಗೆ ಮಾತಾಡೋದು, ಹಿಂಗೆ ಮಾತಾಡಬೇಕಾದ್ರೆ ಆ ಆಂಟಿನ ಕೇಳಿದೆ. ಆವಾಗ ಗೊತ್ತಾಯ್ತು ಅವ್ರ ಮಗಳು ಟೀಚರ್ ಆಗಿದ್ದಾರೆ ಅಂತ. ಅವ್ರ ಹೆಸರು ಶಿಲ್ಪ ಅಂತ. ಓಕೆನಾ? ಹಿಂಗೆ ನನ್ನ ಮಗಳು ಟೀಚರಮ್ಮ ಅಂತ ಹೇಳಿದರು. ಆಮೇಲೆ ನನಗೊಂದು ಸ್ವಲ್ಪ ಆವಾಗ ಐಡಿಯಾ ಬಂದಿತ್ತು, ಆದರೆ ಕೇಳೋಕ್ಕೆ ಆಗಿರಲಿಲ್ಲ. ಹಿಂಗೆ ಇವಾಗ ರೀಸೆಂಟ್ ಕೇಳಿದೆ, ಆಂಟಿ ಟೀಚರ್ ಹೆಂಗಿದ್ರು ಅಲ್ವಾ, ಇನ್ನೂ ಸ್ವಲ್ಪ ಕೆಲವು ನೋಟ್ಸ್ ಇದ್ದರೆ ನನಗೆ ಕೊಡಿ ಆಂಟಿ, ನಾನು ಯೂಟ್ಯೂಬ್ನಲ್ಲಿ ಹೇಳ್ತೀನಿ ಅಂತೆಲ್ಲ ಹೇಳಿದ್ದೆ. ಅವಾಗ ಆಂಟಿ, ಅಯ್ಯೋ ಬರ್ಸ್ಕೊಡೋದೇನು, ನನ್ನ ಮಗಳು ಭಾಷಣನೇ ಮಾಡಿದ್ದಾಳೆ, ಅದನ್ನು ನೀನು ವಿಡಿಯೋ ಶೇರ್ ಮಾಡ್ತೀನಿ ತಗೋ ಅಂದ್ಬಿಟ್ಟು ವಿಡಿಯೋ ಶೇರ್ ಮಾಡಿದರು. ಅಬ್ಬಬ್ಬಬ್ಬಬ್ಬಬ್ಬ, ಎಂತೆಂಥ ಮಾತುಗಳು ಹಾಡಿ ಎಷ್ಟು ಚೆನ್ನಾಗಿ ಕನ್ನಡನ ವರ್ಣನೆ ಮಾಡಿದ್ದಾರೆ ಅಂದರೆ ನಿಜ 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 ಕೋಟಿ ನಮನ ಅವ್ರಿಗಂತೂ. ನಮಗೆ ನಾನು ಹೇಳಿದ್ವಾ, ಅವರು 100% ಹೇಳಿದ್ರೆ ನನಗೆ 50% ಅಷ್ಟೇ ಗೊತ್ತಿದ್ದು. ಓಕೆನಾ? ಆಲ್ಮೋಸ್ಟ್ ಎಲ್ರಿಗೂ ಅಷ್ಟೇ ಅದೇ ನನ್ನಂಥವ್ರು ಈ ಅರ್ಧಂಬರ್ಧಂ ಇರ್ತೀವಲ್ಲ ಅಂಥವ್ರಿಗೆ ಹಿಂಗೇನೆ ತಿಳಿದಿರುತ್ತೆ. ಹಾಗಂತ ಅವರು ಪ್ರಸ್ತುತಪಡಿಸಿರೋದನ್ನ ನಾನು ನಿಮಗೆ ನನ್ನ ರೀತಿಯಲ್ಲಿ ಹೇಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಶುರು ಮಾಡೋಣ. ಓಕೆ ಈಗ ಕರ್ನಾಟಕ ಹೇಗೆ ಬಂತು ಹೆಸರು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. 1950ನೇ ಇಸ್ವಿ ಭಾರತ ಗಣರಾಜ್ಯ ಆದ ನಂತರ ವಿವಿಧ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ಡಿವೈಡ್ ಮಾಡಿದ್ರು. ಓಕೆನಾ? ಅದರಲ್ಲಿ ಕನ್ನಡ ಮಾತಾಡುವ ಪ್ರಾಂತ್ಯಗಳನ್ನ ಒಂದುಗೂಡಿಸಿ ಅದಕ್ಕೆ ಫಸ್ಟ್ ಹೆಸರಿಟ್ಟಿದ್ದು ಮೈಸೂರು ರಾಜ್ಯ ಅಂತ. ಫಸ್ಟ್ ಇದ್ದಿದ್ದು ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ. ಆಮೇಲೆ 1973ನೇ ಇಸ್ವಿಯಲ್ಲಿ ನವಂಬರ್ 1ನೇ ತಾರೀಕಂದು ಮರುನಾಮಕರಣ ಮಾಡಿದ್ರು. ಏನಂತ ಅಂದರೆ ಕರ್ನಾಟಕ ಅಂತ. ಕರ್ನಾಟಕ ಅಂದರೆ ಕರುನಾಡು, ಕರುಣೆಯ ನಾಡು, ಕಪ್ಪು ಮಣ್ಣಿನ ನಾಡು ಅಂದರೆ ಕರುನಾಡು. ಈ ರೀತಿಯೆಲ್ಲ ಕೆಲವರು ಹೇಳೋಕ್ಕೆ ಶುರು ಮಾಡಿದ್ರು. ಆಯಿತಾ? ನಮ್ಮ ಕನ್ನಡಾಂಬೆ ತುಂಬ ಕರುಣೆ ಜಾಸ್ತಿಯಪ್ಪ. ನಮ್ಮ ಕನ್ನಡಾಂಬೆಗೆ ಬಂದವ್ರನ್ನೆಲ್ಲ ಆದರಿಸುತ್ತೆ ಮತ್ತು ಕರುಣೆಯಿಂದ ಬಾಚಿ ತಪ್ಕೊಳ್ಳುತ್ತೆ ಅಲ್ವಾ? ಹಂಗೆ ನಾವುಗಳು ಅಷ್ಟೇ ಬಂದವ್ರನ್ನೆಲ್ಲ ಸ್ವಾಗತಿಸಿ ಆಧರಿಸಿ
ಬಾಚಿ ತಪ್ಕೊತೀವಿ. ಅಂದರೆ ಕರುಣೆ ಜಾಸ್ತಿ, ಅದಕ್ಕೆ ಕರುನಾಡು ಅನ್ನೋದು. ನೋಡಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಈಗ ಹುಡುಕ್ಬೇಕು, ಕನ್ನಡದವ್ರು ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕು, ಹಂಗಾಗ್ಬಿಟ್ಟಿದೆ. ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಎಲ್ಲೇ ನೋಡಿದ್ರು ಬೇರೆ ಭಾಷೆಗಳೇ ದರ್ಬಾರಾಗ್ಬಿಡುತ್ತೆ. ಅದನ್ನು ಹೇಳೋಕ್ಕೆ ಸ್ವಲ್ಪ ಬೇಜಾರು ಆಗುತ್ತೆ. ಹಂಗೆ ಕರುಣೆ ಜಾಸ್ತಿ ಇರೋದಕ್ಕೆ ಈ ಸ್ಥಿತಿಗೆ ಬಂದಿದ್ದೀವಿ. ಈಗ ಗೊತ್ತಾಯ್ತಾ ಕರ್ನಾಟಕ ಅಂತ ಹೆಸರು ಯಾಕೆ ಬಂತು ಅಂತ, ಮತ್ತು ಕರುನಾಡು ಅಂತ ಯಾಕೆ ಹೇಳ್ತೀವಿ ಅಂತ. ಕರುಣೆ ಜಾಸ್ತಿ ಇರೋದಕ್ಕೆ, ನಮ್ಮ ಕನ್ನಡಾಂಬೆಗೆ ಕರುಣೆ ಜಾಸ್ತಿ ಇರೋದಕ್ಕೆ, ನಮಗೂ ಆ ಗುಣ ಇರೋದಕ್ಕೆ ನಾವೆಲ್ಲರನ್ನೂ ಬಾಚಿ ತಪ್ಕೊಂಡಿದ್ದೀವಿ. ಈಗ ಕರ್ನಾಟಕದ ಬಗ್ಗೆ ತಿಳ್ಕೊಂಡು ಅಲ್ವಾ, ನೆಕ್ಸ್ಟು ಬಂದು ಕರ್ನಾಟಕದ ಬಾವುಟ, ಕನ್ನಡ ಬಾವುಟ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಒಂದು ಧ್ವಜ ಇದೆ, ಸಪ್ರೇಟಾಗಿ ಒಂದು ಧ್ವಜ ಇದೆ. ಅದು ಯಾವ ಕಲರು ನೋಡಿ, ನಾನು ಸೀರೆ ಉಟ್ಟಿದ್ದೀನಲ್ಲ ಆ ಕಲರು, ಕೆಂಪು ಹಳದಿ ಬಣ್ಣ. ಇದನ್ನು ವಿನ್ಯಾಸಗೊಳಿಸಿದವರು ಎಂ ರಾಮಮೂರ್ತಿಯವರು. ಕನ್ನಡ ಬಾವುಟನ ವಿನ್ಯಾಸಗೊಳಿಸಿದ್ದು ಎಂ ರಾಮಮೂರ್ತಿಯವರು. ಓಕೆನಾ. ಇದು ಸಂಕೇತ ಬಂದು ಹಳದಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬಿಂಬಿಸುತ್ತೆ. ರೆಡ್ ಬಂದು ಕ್ರಾಂತಿಯನ್ನು ಬಿಂಬಿಸುತ್ತೆ. ಕನ್ನಡಿಗರ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ, ಗೊತ್ತಾಯ್ತಾ. ಕನ್ನಡಿಗರನ್ನು ಕೆಣಕಕ್ಕೆ ಬರಬೇಡಿ. ನಾವೆಷ್ಟು ಶಾಂತಿ ಪ್ರೀತಿಯಿಂದ ಇರ್ತೀವೋ, ಅದೇ ಕ್ರಾಂತಿ ಅಂತ ಬಂದಾಗ ನಮ್ಮ ಮುಂದೆ ನೀವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಇದೇ ಅದರ ಸಂಕೇತ. ಹಂಗೆ ಎಂ ರಾಮಮೂರ್ತಿಯವರು ಕನ್ನಡದ ಬಾವುಟನ ವಿನ್ಯಾಸಗೊಳಿಸಿದ್ರು. ಆಮೇಲೆ ಕನ್ನಡ ಬಾವುಟ ಮೊದಲು, ಕನ್ನಡ ಬಾವುಟದ ಮಧ್ಯ ಕರ್ನಾಟಕದ ಭೂಪಟ ಇತ್ತು. ಆ ಭೂಪಟದ ಒಳಗಡೆ 7 ತೆನೆಗಳ 7 ತೆನೆ ಬರುತ್ತಲ್ಲ, ರಾಗಿ ತೆನೆ, ಅಕ್ಕಿ ತೆನೆ, ಆ ಥರ ಬರುತ್ತಲ್ಲ ತೆನೆ, ಆ ಥರ ಡಿಸೈನ್ ಇತ್ತಂತೆ ಮೊದಲು ಬಾವುಟಕ್ಕೆ. ಬಾವುಟದ ಮಧ್ಯದಲ್ಲಿ ಕರ್ನಾಟಕ ಭೂಪಟ ಮಧ್ಯೆ ತೆನೆ ಆ ರೀತಿ ಇತ್ತಂತೆ. ಆವಾಗ ಅದು ಮುದ್ರಣ ಮಾಡೋಕ್ಕೆ ಭಾರಿ ಕಷ್ಟ ಆಯಿತು. ಅದರಿಂದಾಗಿ ಕ್ರಮೇಣ ಆ ಭೂಪಟ ಮತ್ತು ತೆನೆ ಅದನ್ನು ನಿಲ್ಲು ಮಾಡಿಬಿಟ್ಟು ಕೆಂಪು ಹಳದಿ ಆ ರೀತಿ ಅಷ್ಟು ಮಾತ್ರ ಹಾಕ್ಬಿಟ್ಟು ಬಾವುಟನ ವಿನ್ಯಾಸ ಮಾಡಿತ್ತು. ಆ ರೀತಿ ವಿನ್ಯಾಸ ಮಾಡಿತ್ತು ಮೊದಲು. ಆ ರೀತಿ ಇತ್ತಂತೆ ನೋಡಿ. ಈ ವಿಷಯ ನನಗೆ ನಿಜ ಗೊತ್ತಿರಲಿಲ್ಲ. ಈ ವಿಷಯ ಶಿಲ್ಪ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾಯಿತು. ನಾವು ನೋಡಿ ಶಿಲ್ಪ ಅವರಿಂದ ನಾವು ತಿಳ್ಕೊಂಡಿದ್ದಾಯಿತು. ಹಂಗೆ ನೋಡಿ ಬಾವುಟ ವಿನ್ಯಾಸಗೊಂಡಿದ್ದು ಈ ರೀತಿ. ತಾಯಿ ಕನ್ನಡಾಂಬೆಗೆ ಅರಿಶಿನ ಕುಂಕುಮ ಹಚ್ಚಿದ್ದಾಯಿತು. ನೆಕ್ಸ್ಟು ನಮ್ಮ ಕನ್ನಡನ ಪ್ರಜ್ವಲವಾಗಿ ವರ್ಣಿಸಿ ರಾಷ್ಟ್ರಕವಿಗಳು ಏನಂತ ಹೇಳಿದ್ದಾರೆ ಗೊತ್ತಾ, ಎಷ್ಟು ಸೊಗಸಾಗಿದೆ ಗೊತ್ತಾ. ನೋಡಿ ಏನು ಹೇಳ್ತಾರೆ ಅಂದರೆ, ಕುವೆಂಪು ಅವರು ಏನು ಹೇಳ್ತಾರೆ ಗೊತ್ತಾ, ರಾಷ್ಟ್ರಕವಿ ಕುವೆಂಪು ಅವರು, ಕನ್ನಡ ಅಂದರೆ ಅದು ನುಡಿಯಲ್ಲ, ಅದು ಮಂತ್ರಗಣ, ಶಕ್ತಿಗಣ, ತಾಯಿಗಣ, ದೇವಿಗಣ, ಬೆಂಕಿಗಣ, ಸಿಡಿಲುಗಣ. ಕನ್ನಡ ಅಂದರೆ ಬರೀ ನುಡಿಯಲ್ಲ, ಅದು ಒಂದು ಮಂತ್ರ, ಅದು ಒಂದು ಶಕ್ತಿ, ಅದು ಒಂದು ತಾಯಿ, ಅದು ಚಂಡಿ ಕೂಡ ಆಗಿದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ಲ ಕುವೆಂಪು ಕವಿಗಳು. ಈಗ ಕನ್ನಡದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕನ್ನಡಕ್ಕೆ ಸುಮಾರು 2000 ಹಿಂದಿನ ಹೆಚ್ಚಿನ ಇತಿಹಾಸ ನಮ್ಮ ಕನ್ನಡಕ್ಕಿದೆ. ರಸಋಷಿಗಳು, ರಾಷ್ಟ್ರಕವಿಗಳು, ಕವಿ ಚಕ್ರವರ್ತಿಗಳು ರಾರಾಜಿಸಿ ಮೆರೆದಿದ್ದಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ನಮ್ಮ ಕನ್ನಡಾಂಬೆ ಅಗ್ರಸ್ಥಾನ ಪಡೆದು ಕೂತ್ಕೊಂಡಿದ್ದಾಳೆ. ಲಿಪಿಗಳ ರಾಣಿ ಅಂತ ಹೆಗ್ಗಳಿಕೆನೂ ನಮ್ಮ ಅಂಬೆಗಿದೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ಕನ್ನಡ ಬರವಣಿಗೆ, ಅದ್ರ ಬಗ್ಗೆ ಹೇಳ್ತೀನಿ. ಕನ್ನಡ ಬರವಣಿಗೆನ ನೀವು ಅಬ್ಸರ್ವ್ ಮಾಡಿ. ಕನ್ನಡ ಬರವಣಿಗೆ ಹೇಗಿದೆ ಅಂದರೆ ಚಂದ್ರಾಕಾರದಲ್ಲಿ, ಅರ್ಧ ಚಂದ್ರಾಕಾರದಲ್ಲಿ ಇದೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎಲ್ಲನೂ ಅಷ್ಟೇ ಚಂದ್ರಾಕಾರ, ಅರ್ಧ ಚಂದ್ರಾಕಾರದಲ್ಲಿದೆ. ಅದೆಲ್ಲ ಕೋಣಿಸಿ ನಾವು ಬರೆದಾಗ ಅದು ಹೇಗೆ ಕಾಣುತ್ತೆ ಅಂದರೆ ಮುತ್ತಿನ ಹಾರ ಥರ ಕಾಣುತ್ತೆ. ಆ ಮುತ್ತಿನ ಹಾರನ ಕನ್ನಡಾಂಬೆ
ಅಲಂಕರಿಸಿದ್ದಾಳೆ, ನಾವು ಹಾರವಾಗಿ ಧರಿಸಿದ್ದೇವೆ. ಕನ್ನಡಾಂಬೆ ಧರಿಸಿದ್ದಾಳೆ ಅಲ್ವಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಇನ್ನೊಂದು ಮತ್ತು ಕನ್ನಡಾಂಬೆಗೆ ಮುತ್ತಿನ ಹಾರ ಸಿಕ್ಕಿದಾಯಿತು, ಮುತ್ತಿನ ಹಾರನೇ ಅಂತ ಹೇಳ್ಬೋದು, ಬರವಣಿಗೆ ಮುತ್ತಿನ ಹಾರ ಅಂತ ಹೇಳ್ಬೋದು. ಮತ್ತು ನಮ್ಮ ಕನ್ನಡಾಂಬೆಗೆ ಅರಿಶಿನ ಕುಂಕುಮವನ್ನು ಸಿಂಗರಿಸಿ ಅವಳ ಮುಕುಟಕ್ಕೆ ರತ್ನನ ಅಳವಡಿಸಿ ಅಲಂಕಾರ ಮಾಡಲಾಗಿದೆ. ಅದು ಯಾವ ರತ್ನಗಳು ಅಂದರೆ ಅದು ಅಂತಿಂಥ ರತ್ನಗಳಲ್ಲ. ಕನ್ನಡಕ್ಕೆ ಸೇವೆ ಸಲ್ಲಿಸಿ, ಕನ್ನಡನ ಉಸಿರಾಗಿಸಿ, ಕನ್ನಡ ಪತಾಕೆನ ದೇಶ ವಿದೇಶಗಳಲ್ಲಿ ಹಾರಾಡಿಸಿದ್ದಾರೆ. ನಮ್ಮ ಕನ್ನಡಾಂಬೆಯ ಮುಕುಟಕ್ಕೆ ಸೇರಿದಂತಹ ರತ್ನಗಳು, ಕರ್ನಾಟಕದ ರತ್ನಗಳು ಯಾರ್ಯಾರು ಅಂದರೆ ರಸಋಷಿ ರಾಷ್ಟ್ರಕವಿ ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರಕ್ಕೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜ್ಕುಮಾರ್ ಸರ್ ಚಲನಚಿತ್ರ ಕ್ಷೇತ್ರಕ್ಕೆ, ಮೂರನೇದಾಗಿ ಎಸ್ ನಿಜಲಿಂಗಪ್ಪ ಅವರು ರಾಜಕೀಯ ಕ್ಷೇತ್ರಕ್ಕೆ, ನಾಲ್ಕನೇದಾಗಿ CNR ರಾವ್ ಅವರು ವಿಜ್ಞಾನ ಕ್ಷೇತ್ರಕ್ಕೆ, ಮತ್ತು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ, ಮತ್ತು ಭೀಮ್ಸೇನ್ ಜೋಶಿ ಅವರು ಸಂಗೀತ ಕ್ಷೇತ್ರಕ್ಕೆ, ಏಳನೇದಾಗಿ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಸಮಾಜ ಸೇವೆಗಾಗಿ, ಎಂಟನೇದಾಗಿ ಜೆ ಜವರೇಗೌಡ ಅವರು ಸಾಹಿತ್ಯ ಕ್ಷೇತ್ರಕ್ಕೆ, ಒಂಬತ್ತನೇದಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಮಾಜ ಸೇವೆಗಾಗಿ, ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮಿಂದ ಆಗಲಿರುವ ಪುನೀತ್ ರಾಜ್ಕುಮಾರ್ ಸರ್ಗೆ, ಇಷ್ಟು ಜನಕ್ಕೆ 10 ಕರ್ನಾಟಕ ರತ್ನ ಪ್ರಶಸ್ತಿಗಳು ಸಿಕ್ಕಿದೆ. ನೋಡಿ, ಇಷ್ಟೆಲ್ಲ ಇದೆ ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ. ಇವರೆಲ್ಲ ಹೆಮ್ಮೆ. ಈ ವಿಷಯಗಳೆಲ್ಲ ಎಷ್ಟು ಹೇಳ್ಕೊಳ್ಳೋಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ನಿಜಕ್ಕೂ ತುಂಬ ಸಂತೋಷ ಆಗುತ್ತೆ. ನಾನು ಹೇಳಿಲ್ವಾ, ಅದು ನಮ್ಮ ಭಾಗ್ಯನೇ ಅನ್ಬೋದು. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ, ನಾವು ಕನ್ನಡಿಗರಾಗಿರೋದಕ್ಕೆ ನಿಜ ಹೆಮ್ಮೆ ಪಡಬೇಕು ನಾವೆಲ್ಲರೂ. ಹಂಗಂತ ಹೇಳ್ತಾ ನಾನು ಮೊದಲೇ ಹೇಳ್ದಂಗೆ ನವಂಬರ್ ಕನ್ನಡಿಗರಾಗಬಾರ್ದು, ನಂಬರ್ 1 ಕನ್ನಡಿಗರಾಗಬೇಕು. ಕನ್ನಡನ ಉಳಿಸೋದು ಬೇಡ, ಬೆಳೆಸೋದು ಬೇಡ, ಬಳಸಿದ್ರೆ ಸಾಕು, ನಮ್ಮ ಕನ್ನಡ ಟಾಪಲ್ಲಿ ಇರುತ್ತೆ. ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.